ಚೌಡಮಂಟಿಗೆ ಫೋನ್ ಮಾಡೋಣ. ಯಾಕೋ ಬೈದಿತ್ತು ಬಸಾಪ ಹುಡುಗರನ್ನ ಬೈತು ಮುದ್ದಿಗಾಲೆ ಪರದಾಡ್ತಾ ಐತೆ ಅಂತೇಳಿ ಹೇಳ್ತೀನಿ. ಹಲೋ ಹಲೋ ಚೌಡಂಟಿ, ಏನು ಮಾಡ್ತೀಯಾ? ಏನು ಮಾಡ್ತಿಲ್ಲಮ್ಮ, ಹಿಂಗೆ ನಮ್ಮ ಅತ್ತಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಬಟ್ಟೆ ಎಲ್ಲ ತೊಳೆ ಅಂತು ಈಗಿನ ಹಿಂಗೆ ತೊಳೆದು ಕೂಕಂಡೆ. ಅಯ್ಯೋ ಅಡುಗೆ ಗಿಡಿಗೆ ಎಲ್ಲ ಮಾಡ್ಬೇಕು, ನಮ್ಮ ಅತ್ತಿಗೆ ಬೇರೆ ಹುಷಾರಿಲ್ಲ, ಅಕ್ಕಿ ಎಲ್ಲ ಮಾಡ್ಕೊಂಡು ಉಣ್ಣಮ್ಮ ನೀನೇನೆ ಅಂತೇಳಿ ಹೇಳೈತೆ. ಅದಕ್ಕೆ ಮಾಡ್ಕೊಂಡು ಉಣ್ತೀನಿ. ಏನು ಸಮಾಚಾರ, ಯಾಕೆ ಫೋನ್ ಮಾಡಿದೆ? ಇನ್ನೇನೇನು ಚಿಂತೆ ಮಾಡಬೇಡ, ಇಲ್ಲಿ ಅವ್ರಿಗೆ ಮುದ್ದಿಗೆ ಬಂಡಾಟ ಬಂದೇ ಬರ್ತಾರೆ ನೀನು ಕರ್ಕೊಂಡು ಹೋಗೋಕ್ಕೆ, ಸರಿನೇ? ನೀನೇನು ಯೋಚನೆ ಮಾಡಬೇಡ. ಅಲ್ಲ ಅವಳು ಋತು ಸಾರು ಕೊಡಬೇಕಾಗುತ್ತೆ ಅಂತ ನೀನೇ ಮಾಡು ಅಂತ ಹೇಳ್ತಿದ್ಲು. ಯಾಕನ ಬೈತಿತ್ತು ಆವಾಗಲೇ. ಏನೋ ನಾವು ಹುಡುಗರ ಮೇಲೆ ರೇಗಾಡ್ತಿತ್ತಪ್ಪ, ಕರ್ಕೊಂಡು ಹೋಗಿ ಬಂದೇ ಬರುತ್ತೆ. ನಾನೇನೇನು ಚಿಂತೆ ಮಾಡ್ತಿಲ್ಲ ಕಣೆ, ನಾನು ಆರಾಮಾಗಿದ್ದೀನಿ. ಏನು ಮಾಡ್ತೀಯ, ಇನ್ನೊಂದು ಸ್ವಲ್ಪ ಕೆಲಸ ರಿಸ್ಕು. ನಮ್ಮ ಅತ್ತಿಗೆ ಬೇರೆ ಚೆನ್ನಾಗಿಲ್ಲ, ಅವಳು ಹೆಂಗನ ಇರು ಅಂತ ಹೇಳಿ ಉಳಿಸ್ಕೊಂಡವಳು ನಮ್ಮ ಅತ್ತಿಗೆ. ಮಾತಾಡಿಸ್ತಿರ್ಲಿಲ್ಲ, ಇವಾಗ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ. ಅವಳಿಗೆ ಇವಾಗ ಸೆನಕ್ಕಿಲ್ದಂಗೆ ಆಗ್ತಲ್ಲ ಅದಕ್ಕೆ. ಮತ್ತು ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರು. ಚೆನ್ನಾಗೆ ಮುದ್ದಿಗೆ ನರಳಬೇಕಿಲ್ಲಿ. ಈ ಬಸಪ್ಪಗೆ ತಿಂದು ನೆನ ಜಾಸ್ತಿ ಆಗ್ಬಿಟ್ಟೈತೆ. ಒಳ್ಳೊಳ್ಳೇದು ಮಾಡಿಟ್ಟಿದ್ದಲ್ಲ ಚೌಡಂಟಿ, ಒಳ್ಳೊಳ್ಳೇದ ತಿಂಡಿ ಅಡುಗೆ ಎಲ್ಲನ ಚೆನ್ನಾಗಿ ಮಾಡ್ತಿದ್ದಲ್ಲ ನೀನು. ಟೇಸ್ಟಿಯಾಗಿರೋದು ನೀನು ಮಾಡೋದು, ಚೆನ್ನಾಗಿರೋದು ತಿಂದುಬಿಟ್ಟು ನೆನ ಐತೆ. ಇಷ್ಟು ಕರಗಲಿ ಸುಮ್ಮನಿರು. ಅದೇನು ಮಾಡ್ತಾಳೆ ಮಗಳು ಗೊತ್ತಾಗುತ್ತೆ. ನೀನು ಮಾಡೋದು ಸರಿನೇ. ಈಗ ಯಾರೇ ಆಗಲಿ ಕಣ್ಣರ ಮಕ್ಕಳು ನಮ್ಮ ಮಕ್ಕಳು ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಕಳೇ ಬೇರೆ, ಕಣ್ಣರ ಮಕ್ಕಳೇ ಬೇರೆ. ಇವಾಗ ಅವಳು ಹೊಟ್ಟೆ ಹುಟ್ಟಿರೋವು ಅವ್ರ ಮಕ್ಕಳು. ಇವಾಗ ನಿನಗೆ ಇವತ್ತು ಹಿಂಗಾಗೈತೆ ಅಂದರೆ ಅವಳು ನಿನ್ನ ಸ್ಥಾನದಾಗ ಅವಳು ಇದ್ದಿದ್ರು ಅವಳು ಇದೇ ರೀತಿ ಮಾಡೋಳು. ಅವಳು ಯಾರು ಸತ್ತೋಗಿದ್ದಾಳಲ್ಲ, ಅವಳ ಹೆಸ್ರೇನು ಹೇಳು? ಶಾರದಾ. ಆ ಶಾರದಾ ನಿನ್ನ ಸ್ಥಾನದಾಗ ಅವಳಿದ್ದಿದ್ರು ಅವಳು ಇದೇ ರೀತಿ ಮಾಡೋಳು. ನಿನ್ನ ಸ್ಥಾನದಾಗ ನಾನಿದ್ದೇ ಇದ್ರು ನಾನು ಇದೇ ರೀತಿ ಮಾಡ್ತಿದ್ದೆ. ಯಾರೇ ಆಗಲಿ ಹೊಟ್ಟೆ ಇರೋ ಮಗಳ ಮೇಲೇ ಪ್ರೀತಿ ಜಾಸ್ತಿನೇ ಹೊರತು ಕಣ್ಣರ ಮಕ್ಕಳ ಮೇಲೆ ಯಾರು ಜಾಸ್ತಿ ಇದು ಮಾಡ್ತಾರೆ? ಯಾರೂ ಜಾಸ್ತಿ ಮಾಡಲ್ಲ. ಅವಳಿಗಿದ್ರು ಹಿಂಗೆ ಮಾಡೋಳು. ಅವಳು ನನಗೆ ಬೋಲ್ ಕಾಟ ಕೊಡ್ತಿದ್ಲಲ್ಲ, ನಾನು ಹೋಗಿ ಒಂದು ಯಂತ್ರ ಮಾಡಿಸ್ಕೊಂಬಂದಿದ್ದೀನಿ. ಯಂತ್ರ ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಅವಳು ನನಗೆ ಸಖತ್ತು ಕಾಟ ಕೊಡ್ತಿದ್ಲೆ, ಹಿಂಗೆಲ್ಲ ಮಾಡ್ತಿದ್ಲು. ನಾನು ಅದಕ್ಕೆ ಹೋಗಿ ದೇವ್ರ ಹತ್ರ ಬಗ್ಗೆ ಅದೊಂದು ಯಂತ್ರ ಮಾಡಿಸ್ಕೊಂಬಂದಿದ್ದೀನಿ. ಪವರ್ಫುಲ್ ದೇವ್ರ ಹತ್ರ ಹೋಗ್ಬಿಟ್ಟು ಸರಿಯಾಗಿರೋದು ಯಂತ್ರ ಮಾಡಿಸ್ಕೊಂಬಂದಿರೋದಕ್ಕೆ ಅವಳು ನನ್ನ ಹತ್ರಕ್ಕೆಲ್ಲೂ ಬರೋಕ್ಕಾಗ್ತಾ ಇಲ್ಲ. ನನಗೇನೋ ತೊಂದರೆ ಆಗ್ದಂಗೆ ಮಾಡಿಸ್ಕೊಂಬಂದಿದ್ದೀನಿ ನಾನು. ಹೌದೇನು? ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ. ನಾನು ಇರಬೇಕಾಗಿತ್ತು. ಒಳ್ಳೆ ಸಮಯದಾಗ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟೆ. ನೀ ಏನು ಮಾಡೋಣ? ಏನು ಮೇಲೆ ಹೋಗಲ್ಲ ಹೇಳು. ಇರೋ ಅಂಜು ನೀನು ಹೋಗ್ಬೇಡ. ಬೆಂಗಳೂರಿಗೆ ಹೋಗ್ತೀನಿ ಅಂತೀಯ. ಅಯ್ಯೋ ನಮ್ಮಯ್ಯಪ್ಪ ಹೋಗೋಣ ಬಾ ಅಂದ್ರೆ ಬರಲ್ಲ. ಬರೀ ಹೊಲ 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 ಅಂತ ಬೆಳಗ್ಗೆಯಿಂದ ಗಲಾಟೆ ನಾನು. ಇವಾಗ ಬರಲಿ, ಇವಾಗ್ಲೂ ಹೇಳ್ತೀನಿ. ನಾನಂತೂ ಇರಲ್ಲಪ್ಪ, ಬಾ ಹೋಗೋಣ. ಈಗ ನನ್ನ ತಂಗಿ ನಮ್ಮ ಅಕ್ಕ ಇರೋ ಎಲ್ಲರೂ ನನ್ನ ತಂಗಿ ಅಂತೂ ಬಾ ನೀನು ಈಗಲೇ ಬಾ ಅಂತ ಹೇಳ್ತಾಳೆ ಗೊತ್ತೇ. ನಾನು ಮನೆ ಮಾಡ್ಕೊಡ್ತೀನಿ, ನೀನೇನು ಟೆನ್ಷನ್ ತಗೋಬೇಡ, ಬಾಡಿಗೆ ಅಡ್ವಾನ್ಸ್ ಬಾ ಲೀಸಿಗೆ ಹಾಕಿಸ್ಕೊಡ್ತೀನಿ ಬಾ ಅಂತಾಳೆ ಗೊತ್ತೇ ನನ್ನ ತಂಗಿ. ನನ್ನ ತಂಗಿರು ಅವರು ಒಂದು 5 ಅಫ್ಟಿಯರ್ ಮನೆ ಕಟ್ಟವ್ರೆ, ಒಂದು 5-6 ಸೈಟ್ ಮಾಡ್ಕೊಂಡವ್ರೆ, ಎಲ್ಲ ಚೆನ್ನಾಗಿದ್ದಾರೆ. ಅಯ್ಯೋ ನೋಡ್ಬೇಕು ನನ್ನ ತಂಗಿ ಮನೇನ ಹೆಂಗೈತೆ ಗೊತ್ತಾ. ಸರಿ ಆಯ್ತು ಹೇಳಿ, ಯಾಕೆ ನಮ್ಮ ಅತ್ತಿಗೆ ಕರಿತೈತೆ, ಹೋಗ್ತೀನಿ. ಹಂಗಾದ್ರೆ ಬಂಡಾಟ ಮುದ್ದಿಗೆ ಬಂದೇ ಬರ್ತಾರೆ. ಸರಿ ಆಯ್ತು ಇಡ್ತೀನ. ಸರಿ ಆಯಿತು, ಆಮೇಲೆ ಮಾಡು. ಯಾರೇ ಫೋನ್ ಮಾಡಿದ್ದು? ಚೌಡಂಟಿ ಫೋನ್ ಮಾಡಿತ್ತು, ಮಾತಾಡ್ತಿದ್ದೆ. ಹಿಂಗೆ ಸುಮ್ಮನೆ ಮಾತಾಡ್ತಾ ಕೂಕೊಂಡಿದ್ದೆ. ಬಾರಂಟಿ ಬಾ ಕೂತ್ಕೊ ಬರ್ರಿ. ನಿನಗೆ ಬೆಂಗಳೂರಾಗಿರೋಕೆ ಇಷ್ಟ ಅಲ್ವೇನೆ ಅಂಜಲಿ? ನಿನಗೆ ಒಳ್ಳೆಗಿರೋಕೆ ಇಷ್ಟನೇ ಆಗಲ್ಲ. ಏನೋ ನಿನ್ನ ಗಂಡ ಹೊಲ್ದ ಕೆಲಸ ಮಾಡೋದಕ್ಕೆ ಇಲ್ಲಿರೋದಕ್ಕೆ ಇದೆಯಲ್ಲೇ. ಅಯ್ಯೋ ನನ್ನ ತಂಗಿ ಬಂದರೆ ಸಾಕು, ಈಗ ಬರ್ರಿ ಅಂತ ಕರೀತಾಳೆ. ಹೋಗೋಣ ಅಂತ ಯಪ್ಪಂತಾಗೆ ರಾತ್ರಿಯಿಂದಲೂ ಜಗಳ. ಹೋಗೋಣ ನನ್ನ ತಂಗಿ ಎಲ್ಲ ನೋಡ್ಕೊಂತಾಳೆ ಅಂತ ಇನ್ನು ಕೇಳಿದ್ರು ಯಪ್ಪ ಯಾಕೆ ಒಪ್ಕೊಂಬಂಗಿಲ್ಲ. ಬರಲಿ, ಬಂದಾಗ ನಾನು ಮಾತಾಡ್ತೀನಿ. ಬರಲಿ, ಬಂದಾಗ ಹೇಳೋಣ ಅಂತ ಸುಮ್ಮನಾಗಿದ್ದೀನಿ ನಾನು. ಬೆಂಗಳೂರಿಗೆ ಹೋಗೋಣ ಅಂತ ಇದ್ದೀವಿ. ಏನು ಮಾಡೋಣ, ಇಲ್ಲಿ ಬಿಸಿಲು ಹೊಲ್ದಾಗೆ. ಅಯ್ಯೋ ಸಖತ್ತು ಬಿಸಿಲು ಇವತ್ತು ಉರಿದು ಹೋಗ್ತೈತೆ. ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ. ಯಪ್ಪ ದೇವ್ರೆ. ಅದಕ್ಕೇನೆ ನಾನು ಸುಮ್ಮನತ್ಲಾಗೆ ಹೋಗೋಣ ಅಂತ ಎಷ್ಟು ಹೇಳ್ತೀನಿ. ನನ್ನ ತಂಗಿ ಎಲ್ಲ ನೋಡ್ಕೊಂತಾಳೆ, ಪ್ರತಿಯೊಂದು ನೋಡ್ಕೊಂತಾಳೆ. ಹೆಂಗೆ ನೋಡ್ಕೊಂತಾಳೆ. ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಾಗೆ ಇರೋದು, ನಾನು ಇಲ್ಲಿಗೆ ತಂದು ಕೊಟ್ರತ್ಲಾಗೆ. ಆವಾಗ ಹೋಗೋಣ ಅಂತ ಹೇಳ್ದಾನು. ಈಗ ನನಗೆ ಅಲ್ಲಿ ಸೊಟ್ಟಾಗಲ್ಲ, ನಾವು ಬರಲ್ಲ ಅಂತ. ಏನು ಮಾಡೋಣ, ಎಪ್ಪು ಕಿಚ್ಕಾಗಿ ನಾನು ಇಲ್ಲಿರೋದು. ಚೌಡಮ್ಗೆ ಯಾಕೆ ಫೋನ್ ಮಾಡಿದ್ದು ತಾಯಿ? ಏನಿಲ್ಲ ಪಾಪ, ಬೇಜಾರಾಗೈತವ ಆಂಟಿ ಅದಕ್ಕೆ ಮಾಡಿದ್ದೆ. ಅಲ್ಲ ನೀನೇ ಹೇಳು ನಾಗಂಟೆ. ಆ ಸ್ಥಾನದಾಗೆ, ಚೌಡಮ್ಮ ಸ್ಥಾನದಾಗೆ ನೀನಿದ್ದಿದ್ರು ಆ ಕೆಲಸ ಮಾಡ್ತಿದ್ದೆ, ನಾನಿದ್ದಿದ್ರು ಆ ಕೆಲಸ ಮಾಡ್ತಿದ್ದೆ. ಬೇಡ, ಸತ್ತಿರೋ ಶಾರದಾ ಇದ್ದಿದ್ರು ಅದೇ ಕೆಲಸ ಮಾಡಾಳು. ಸರಿ ತಾನೆ?
ಯಾಕೆ ಗಂಡನ ಮಕ್ಳನ್ನ ಯಾರು ಇಷ್ಟಪಡ್ತಾರಂತೆ ಪಾಪ ಆಂಟಿ ಮೇಲೆ ಇಲ್ಲದೇ ಋತು ಅಂಬಳು ಹಿಂಗೆ ಮಾಡ್ತಾಳಲ್ಲ ಇವಳಿಗೆ ಸ್ವಲ್ಪನಾದ್ರೂ ಇವಳಿಗೂ ಇಬ್ಬರು ಹೆಣ್ಮಕ್ಳಿದಾವೆ ಇವಳಿಗೂ ಗೊತ್ತಾಗುತ್ತೆ ಇವ್ಳು ಗಂಡ ಏನೋ ಇನ್ನೊಂದು ಮದುವೆ ಆಗಿ ಬರಲಿ ಇನ್ನೊಂದು ಮದುವೆ ಅಲ್ಲ ಗಂಡು ಮಕ್ಳು ಆಗಲಿಲ್ಲ ಅಂತ ಇನ್ನೊಂದು ಮದುವೆ ಏನೋ ಆದರೆ ಗೊತ್ತಾಗುತ್ತೆ ಹೆಂಗೆ ನೋಡ್ಕೊಂತಾಳಂತೆ ಕಂಡಾರ ಮಕ್ಳನ್ನ ಯಾರು ಕಂಡಾರ ಮಕ್ಳನ್ನ ಯಾರು ನೋಡಲ್ಲ ಕಣಮ್ಮ ನಾಳೆ ನೋಡಿದ್ದೀನಿ ಇಲ್ಲ ಸುಗುಣಗಳ ಗನ್ವಾಗಿ ನೋಡ್ಕೊಂತಂತೆ ಎಂತ ಚೆನ್ನಾಗಿ ನೋಡ್ಕೊಂಡೆ ಅಂತ ಹೇಳ್ತಿತ್ತು ಎಲ್ಲರ ಕಂಟಿನಿ ಏನು ಹೋಗಿದ್ಯಾ ನೋಡಿದ್ಯಾ ನೀನು ಹೋಗಿದ್ಯಾ ನೋಡಿದ್ಯಾ ಹೇಳು ನೀನು ನೋಡೋನು ಇಲ್ಲ ಹೋಗೋನು ಇಲ್ಲ ಅಂತಾನೆ ಸುಮ್ಮನೆ ಇಲ್ಲೇನು ಹೇಳೋಕ್ಕೇನು ಈ ಚೌಡಂಟಿನ ಹೋಗಿ ಅಲ್ಲೂ ಹೇಳ್ಕೊಬೋದು ಯಾರು ಹೆಂಗಾದ್ರೂ ಹೇಳ್ಕೊಬೋದು ಹಂಗಿರುತ್ತೆ ಅದಕ್ಕೇನೆ ಇಲ್ಲಿ ನೋಡಿ ಯಾವುದು ತಲೆ ಕೆಡಿಸ್ಕೋಬೇಡ ಆರಾಮಾಗಿರು ಅಂತ ಹೇಳಿದೆ ಹೆಂಗಿದ್ರು ಅಂತಾರೆ ಯಾರ ಮಕ್ಳನ್ನ ಕಣ್ಣ ಮಕ್ಳನ್ನ ಯಾರು ನೋಡಲ್ಲ ಇವತ್ತು ಅವ್ರ ಮಕ್ಳ ಮೇಲೆ ಇದ್ದಿದ್ದ ಪ್ರೀತಿ ಬೇರೆಯವ್ರ ಮಕ್ಳ ಮೇಲೆ ಯಾರಿಗೂ ಅಷ್ಟೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮಕ್ಳ ಮೇಲೆ ಇರೋ ಪ್ರೀತಿನೇ ಬೇರೆ ಕಣ್ಣರ ಮಕ್ಳ ಮೇಲೆ ಇರೋ ಪ್ರೀತಿನೇ ಬೇರೆ ನಾನು ಏನೇ ಅಂದರೆ ನಾನು ಚೌಡಂಟಿಗಪ್ಪ ಸಪೋರ್ಟ್ ಮಾಡೋಣ ಏನೇನು ಹುಡುಗರ ಬುದ್ಧಿ ನನಗೆ ಇಷ್ಟ ಆಗಲ್ಲ ಅವ್ರ ಋತು ಬುದ್ಧಿ ಇಷ್ಟ ಆಗಲ್ಲ ನನಗೆ ಅವಳು ಒಳ್ಳೆಯಲ್ಲ ಅವಳನ್ನ ಕೇಳಬೇಕು ಅವಳಿಗೆ ಯಾಕೆ ಬೇಕು ಕಂಡರ ಮನೆ ಸುದ್ದಿ ಅಂತೀಯ ಅವಳಿಗೆ ಏನಕ್ಕೆ ಬೇಕು ಅಂತ ನಾನು ಕೇಳೋದು ತಾಯಿ ಇಲ್ಲದ ಮಕ್ಕಳು ನಾವೇನೋ ಒಳ್ಳೇದು ಮಾಡೋಣ ಅಂತ ಹೇಳಿ ಕೇಳ್ತಾಳೆ ತಾಯಿ ಇಲ್ಲದ ಮಕ್ಕಳಲ್ಲ ಅದಕ್ಕೆ ಅಲ್ಲ ತಾಯಿ ಇಲ್ಲದ ಮಕ್ಕಳೇನೋ ಅಂತ ಹೇಳಿ ಹೇಳ್ತೀರಾ ಅವಕ್ಕೆ ಎಷ್ಟು ಜಂಬ ಗೊತ್ತೇ ಅಂತವಕ್ಕೆ ಇಲ್ಲದ್ದು ಜಂಬ ಇರೋದು ಎಷ್ಟಿಷ್ಟ ಐತೆ ಅನ್ಬೇಡ ಒಂದು ತಟ್ಟಿ ಐತೆ ಅವಕ್ಕೆ ಹೆಂಗೆ ಮಾತಾಡ್ತವೆ ಗೊತ್ತೇ ಅವು ಅಯ್ಯೋ ನೋಡಕ್ಕೆ ಹಂಗೆ ಐದಾವೆ ಎಷ್ಟು ಕೇಣಿ ಕಿತಾಪತಿ ಕೇಣಿ ಅಂದರೆ ಕೇಣಿ ನಮ್ಮ ಹುಡುಗರ ಮೇಲೆ ಎಷ್ಟು ಜಗಳ ಮಾಡ್ತಾನಾಗ ಆ ಹುಡುಗ ಐತೆ ಅದು ಪರೋಸಿ ಕೆಟ್ಟದ್ದೆ ಹಾಳಾಗೋಗ ಹೋಗು ನಾನು ಹಂಗೆ ಅನ್ಕೊಂತಿದ್ದೆ ಚೌಡಂಟಿ ಮಾಡೋದೇ ಸರಿ ಇವಕ್ಕೆ ಅನ್ಕೊಂತಿದ್ದೆ ಒಳ್ಳೆವಲ್ಲ ಕಣಂಟಿ ಅಂಜಂಗೆ ಮಾತಾಡ್ಬೇಡ ಬಿಡತ್ತೆ ಆ ಹುಡುಗರಿಗೆ ಏನು ಗೊತ್ತಾಗುತ್ತೆ ಆ ಹುಡುಗರ್ನ ಯಾಕಂತೀ ಇಲ್ಲ ಏನೇಂದ್ರೆ ಹುಡುಗರು ಬುದ್ಧಿನೇ ಸರಿ ಇಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನೇನು ಮುಚ್ಚ ಮರ ಇಕ್ಕೆ ಮಕ್ಕಲ್ಲ ಅವಾಗೊಂದು ಇವಾಗೊಂದು ಮಾತಾಡೋಕೆ ಹೋಗಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಏನಿಲ್ಲ ಆ ಹುಡುಗರು ಬುದ್ಧಿ ಸರಿ ಇಲ್ಲ ನಯ ಭಯ ಇಲ್ಲ ಓಕೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಹೇಳತ್ತ ಹೋಗ್ಲಿ ಯಾಕೆ ಸುಮ್ಮನೆ ನಿಮ್ಗೆ ಚೌಡಮ್ಮ ಏನಂತ ಅವ್ರ ಅಣ್ಣರ ಮನೆಗೆ ಐತೇನು ಅವ್ರ ಅಣ್ಣರ ಮನೆಗೆ ಐತಂತೆ ಗನವ ನೋಡ್ಕೊಂತಾರಂತೆ ಅವ್ರ ಅತ್ಕೇನೂ ಚೆನ್ನಾಗಿ ನೋಡ್ಕೊಂಬತ್ತಂತೆ ಚೆನ್ನಾಗೈತಂತೆ ನಾನು ಬರೋಲ್ಲ ಇನ್ನೊಂದೆರಡು ದಿನ ಮುದ್ದೆ ಚೆನ್ನಾಗಿ ಅಂಬ್ಲಿ ಇಲ್ಲಿ ಅಂತಂತ ಅದಕ್ಕೆ ಬರಬೇಡ ಬಿಡು ಅಂತಂದೆ ಚೆನ್ನಾಗಿ ನೋಡ್ಕೊಂತಾರಂತ ಅವ್ರ ಅಣ್ಣರೇ ಚೆನ್ನಾಗೈದಾರ ಅಂತೇಳಿ ಮನೆ ಕಡೆಗೆ ಅವ್ರ ಅಣ್ಣಯ್ಯ ಅವ್ರ ಅತ್ಕೇನು ಹಂಗೆ ಅಂತೆ ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ ನಮ್ಮ ಅತ್ತಿಗೆ ಅಂತ ಹೇಳ್ತಿತ್ತು ಇನ್ನೊಂದೆರಡು ದಿನ ಚೆನ್ನಾಗಿ ಅಂಬ್ಲಿ ಮುದ್ದೆ ಅಲ್ಲ ಎಂತ ಚೆನ್ನಾಗಿ ಮಾಡಿಕ್ಕದು ಉಣ್ಕೊಂಡು ಇರ್ದಲ್ಲೇ ಬಸವಣ್ಣ ಬುದ್ಧಿ ಬೇಡವಾ ಘನವಾಗಿ ಹಿಂಗೆ ಮಾಡೋ ತಿಂಡಿ ಅಡುಗೆ ಅಯ್ಯೋ ನಾವು ಮಾಡ್ತಿರ್ಲಿಲ್ಲ ನಾನು ಮಾಡ್ತಿರ್ಲಿಲ್ಲ ಬಿಡು ಅಷ್ಟು ಟೇಸ್ಟಿಯಾಗಿ ಮಾಡೋದು ಎಷ್ಟು ಚೆನ್ನಾಗಿರೋದು ಹಂಗೆ ಊಟ ಮಾಡೋಕ್ಕೆ ಅಂಥ ಅಡುಗೆ ಬಿಟ್ಟು ಈ ರೀತಿ ಮಾಡೈತೆ ಅಂದರೆ ನನಗಂತೂ ಭಾಳ ಬೇಜಾರಾಗುತ್ತೆ ಈ ಬಸವಣ್ಣ ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ ಋತು ಮಾತು ಕೇಳಿ ಹಿಂಗೆ ಮಾಡ್ಕೊಂತಲ್ಲ ಊಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಯ್ಯೋ ಅಂತ ಅನಿಸುತ್ತೆ ಬೇಡ ಹೋಗ್ಲಿ ಅವ್ರವ್ರ ಮನೆಯಾಗ ಏನೇನು ಇರ್ತಾವಮ್ಮ ಎಲ್ಲರ ಮನೆಯಾಗೂ ಇದ್ದಾವೇನೆ ಚೌಡಮ್ಮ ಅಂದ್ರೆ ಹುಡುಗರ್ನ ಬೋಲಯ್ಯ ಅನ್ಸಲ್ಕಣಿ ನೀನು ಹಂಗಂತೀಯ ಬೋಲಯ್ಯ ಅನ್ಸಳಂದ್ರೆ ಹುಡುಗರ್ನ ಮತ್ತೆ ಹೇಳು ಅವಣ್ಣ ಇಲ್ದಾಗ ಒಯ್ಯೋದು ಅವಣ್ಣ ಇದ್ದಾಗ ಒಂಥರ ನಾಟಕ ಮಾಡೋದು ಹಂಗೆ ಮಾಡಬಾರ್ದು ಎಲ್ಲ ಈಗ ಒಯ್ತಾಳ ಅವ್ರಿದ್ರಾಗೂ ಒಯ್ಬೇಕು ಅವ್ರಿದ್ದಾಗೂ ಅವ್ರು ಹೇಳ್ತಾರೆ ಬಿಡು ನಮ್ಮ ಹುಡುಗರ್ನ ಯಾಕೆ ತಿಳ್ಕೊಂಡು ಕೆಂಪ್ತಿ ಹಂಗೆ ಅಂತ ಬೈತಾರೆ ಅವ್ರಿಲ್ದಾಗ ಒಂಥರ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರೋಕ್ಕಿಲ್ವಿ ನೋಡಿದ್ರಲ್ಲ ವೀಕ್ಷಕರೇ ನಾನೇನೋ ಚೌಡಂಟಿಗೆ ಸಪೋರ್ಟ್ ಮಾಡ್ತೀನಿ ಯಾರೇನೋ ಅಂಬ್ಲೇಳು ಚೌಡಂಟಿಗೆ ನಾನು ಸಪೋರ್ಟ್ ಮಾಡೋದು ನೋಡ್ತಾ ಇರಿ ನೀವೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು